ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಏನು ಅಡುಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬದನೆಕಾಯಿನ 4 ಭಾಗ ಆಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇಲ್ಲಾಂದರೆ ಅದು ಬೇಗ ಕಪ್ಪಗಾಗೋಗುತ್ತೆ. ಸೊ ಅದರಿಂದ ನೀರಲ್ಲಿ ಹಾಕಿ ಇಟ್ಟರೆ ಬೇಗ ಕಪ್ಪಗಾಗೋದಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಈಗ ನಾನು ಈರುಳ್ಳಿ, ಟೊಮೆಟೊನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೀನಿ. ಮತ್ತು ಹಾಗೆ ಒಗ್ಗರಣೆಗೆ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಗೆ ಬಿಡಿಸಿ ಇಟ್ಟಿದ್ದೀನಿ. ಸೊ ದಪ್ಪದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಪ್ಲಸ್ ಟೊಮೊಟೊ ಎರಡನ್ನೂ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಮಸಾಲ ರುಬ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತುರಿದಿರುವಂತಹ ತೆಂಗಿನಕಾಯಿ ಹಾಕಿದ್ದೀನಿ. ಅದ್ರ ಜೊತೆಗೆ ದಪ್ಪದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಾಗೆ ಇಟ್ಟಿದ್ನಲ್ಲ, ಆ ಬೆಳ್ಳುಳ್ಳಿನ ಹಾಕಿ ಅದ್ರ ಜೊತೆಗೆ ಅಲ್ಲಿ ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ಇದೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪ್ಲಸ್ ಖಾರಕ್ಕೆ 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಹಾಕಿ ಈಗ ಇದನ್ನು ನಾವು ರುಬ್ಕೊಳ್ಳೋಣ. ಸೊ ಈಗ ಇದನ್ನು ರುಬ್ಬಿದ ಮೇಲೆ ಆ ಮಸಾಲೆನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸೊ ನಾವು ನೀರಲ್ಲಿ ನೆನೆಸಿರುವಂತಹ ಬದನೆಕಾಯಿನ ಆ ಮಸಾಲೆನಲ್ಲಿ ಹಾಕಿ ಪೂರ್ತಿಯಾಗಿ ಮುಳುಗೋ ರೀತಿಯಲ್ಲಿ ಬದನೆಕಾಯಿನ ನೆನೆಸಿ ಇಡಬೇಕು. ಸೊ ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಆ ಬದನೆಕಾಯಿ ಮಸಾಲದಲ್ಲಿ ನೆನೆದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ, ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಆ ರೀತಿ ನಾವು ಬದನೆಕಾಯಿ ಕಟ್ ಮಾಡಿರ್ತೀವಲ್ವ, ಅದರೊಳಗಡೆ ಎಲ್ಲ ಸ್ವಲ್ಪ ಮಸಾಲೆ ಹೋಗೋ ಥರ ಕೈಯಲ್ಲಿ ಸ್ವಲ್ಪ ಬದನೆಕಾಯಿನ ಓಪನ್ ಮಾಡಿ ಅದರೊಳಗಡೆ ಹೋಗೋ ರೀತಿನಲ್ಲಿ ಹಾಕಿ ಒಂದು 10 ಮಿನಿಟ್ಸ್ ಇಡಿ. ಹಾಗೆ ನಾನು ರೈಸಿಗೆ ಇಟ್ಟಿದ್ದೆ. ಸೊ ಅನ್ನ ಇನ್ನೂ ಸ್ವಲ್ಪ ಬೆಂದಿಲ್ಲ, ಬೇಯಬೇಕು. ಸೊ ಅಷ್ಟರಲ್ಲಿ ನಾವು ಸಾರಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಸೊ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿದ್ದೀನಿ. ಸೊ ನಾವು ಆಗಲೇ ಪ್ಲೇಟಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೊಟೊ ಎಲ್ಲ ಇಟ್ಟಿದ್ನಲ್ಲ, ಸೊ ಅದನ್ನು ತೊಗೊಂಡು ಫಸ್ಟು ಬೆಳ್ಳುಳ್ಳಿ ಹಾಕಿ ಮತ್ತು ಕರಿಬೇವು ಹಾಕಿ ಎರಡೂ ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಹಾಕಿ, ಸೊ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಗೆ ಟೊಮೆಟೊನೂ ಹಾಕಿ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಸೊ ಅಷ್ಟೆಲ್ಲ ಅನ್ನ ಸ್ವಲ್ಪ ಬೆಂದಿರೋ ಕಾಣಿಸಿದೆ. ಸೊ ಓಕೆ, ಅನ್ನ ಬೆಂದಿದೆ. ಸೊ ನಾವು ಇವಾಗ ಅನ್ನ ನೀರೆಲ್ಲ ಬಗ್ಸಿ ಇಟ್ಬಿಡೋಣ. ಅಷ್ಟರಲ್ಲಿ ಇದು ಫ್ರೈ ಆಗಿರುತ್ತೆ. ಓಕೆ, ಸೊ ಇವಾಗ ಫ್ರೈ ಆಗಿದೆ, ರೈಸು ರೆಡಿ ಆಗಿದೆ. ಸೊ ನೆಕ್ಸ್ಟ್ ಈಗ ನಾವು ನೆನೆಸಿರುವಂತಹ ಬದನೆಕಾಯಿ ಇಟ್ಟಿದ್ವಲ್ಲ, ಅದನ್ನು ತೆಗೆದು ಒಂದೊಂದಾಗಿ ಫಸ್ಟು ಬದನೆಕಾಯಿ ಮಾತ್ರ ಮಸಾಲ ಜೊತೆ ಹಾಗೆ ತೆಗೆದು ಎಣ್ಣೆನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಸೊ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಉಳಿದಿರುವಂತಹ ಮಸಾಲೆನ ಹಾಕಿ ಅದ್ರ ಜೊತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡಿ. ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಎಣ್ಣೆ ಎಲ್ಲ ಮೇಲೆ ತೇಲ್ದಂಗೆ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಬದನೆಕಾಯಿ ಬೆಂದಿದೆಯಾ ಅಂತೆಲ್ಲ ಚೆಕ್ ಮಾಡಿ, ಸಾಂಬಾರು ಇನ್ನೂ ಗಟ್ಟಿ ಬೇಕು ನಿಮಗೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಮಧ್ಯಾಹ್ನದ ಲಂಚ್ ನಮ್ಮ ಮನೇಲಿ ಇದಾಗಿತ್ತು. ಸೊ ಇದಕ್ಕೆ ನಾನು ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಬೋಟಿ ಇತ್ತು ಮನೆಯಲ್ಲಿ, ಫ್ರೈ ಮಾಡಿದ್ದೆ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್